ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ, ಗೊತ್ತಿದೆ. ಸೊ ನಾನು ಸರ್ಕಾರವನ್ನು ಕನ್ವಿನ್ಸ್ ಮಾಡಿ ನನ್ನ ಕೆಲಸ ಮಾಡ್ಕೊಳ್ಬೇಕು ಅಂತ ಇಷ್ಟ. ಷಡಾಕ್ಷರ ಹೋರಾಟಕ್ಕೆ ಹೋಗ್ಬಿಟ್ಟಿದ್ರೆ ಇನ್ನೂ ಜಾಸ್ತಿ ಆಗ್ತದೆ. ನಾನು ಹೋರಾಟ ಹೋಗೋದು ದೊಡ್ಡದಲ್ಲ, ಹೋರಾಟದಿಂದ ಮಾಡಿಸ್ಕೊಳ್ಳೋದು ಬುದ್ಧಿವಂತಿಕೆ. ಹೇಳ್ತಾರೆ ಕೆಲವರು ಇನ್ನೊಂದು 20% ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನು ಮಾತಾಡ್ತಾರೆ ಸಾಧ್ಯ. ಇವತ್ತು ಬೇಡ ಚರ್ಚೆ ಮಾಡಿದ್ದಾರಲ್ಲ, ತೃಪ್ತಿ ಇದೆ, ಸಮಾಧಾನ ಇದೆ, ಸಂತೃಪ್ತಿ ಇದೆಯಾ? ಮುಂದೆ ಸೆಂಟ್ರಲ್ ಕಮಿಷನ್ ಅವೆಲ್ಲ ಇದೆ. ಮತ್ತೆ ಇನ್ನೊಂದು ವರ್ಷ ಹೇಳ್ತೀನಿ, ನಮ್ಮ ಹೋರಾಟಗಳು ಇದಾವೆ, ಅದು ಮುಂದೆ ಹೆಜ್ಜೆಗಳು ಇಡೋಣ. ಅವು ನಿಮ್ಮ ಸಂಬಂಧ ಜಾಸ್ತಿ ಆಗ್ತದೆ. ಓವರಾಲ್ ಯುವರ್ ಎಫರ್ಟ್, ನಮ್ಮ ಎಫರ್ಟ್, ಸಂಘಟನೆ ಎಫರ್ಟ್, ಎಲ್ಲ ಟೀಮ್ ವರ್ಕ್, ರಿಟೈರ್ಡ್ ಅಫಿಷಿಯಲ್ ಎಫರ್ಟ್ ಎಲ್ಲ ಸೇರಿ ಇವತ್ತು ಇಷ್ಟು ಬಂದಿದೆ. ಇನ್ನೂ ರೀಚ್ ಆಗಿಲ್ಲ. ಸೊ 1724 ಬಿಫೋರ್ ಅವ್ರಿಗೆ. ಸೊ ಖಂಡಿತ ಅದ್ರ ಬಗ್ಗೆ ಸರ್ಕಾರಕ್ಕೆ ಗಮನಿಸಿದ್ರೆ ನಾವು ಈಗಾಗಲೇ ಸರ್ಕಾರದ ಚರ್ಚೆಗಳಾಗಿದೆ. ಬಟ್ ಪ್ರೆಷರ್ ಆಗಬೇಕು, ಈ ರೀತಿ ಆಗಬೇಕು. ನಾನು ಹೇಳಿದ್ನಲ್ಲ, ಈಗೇನು ಸ್ಪಿರಿಟ್ ಇದೆ ಇದೇ ಸ್ಪಿರಿಟ್ ಅವತ್ತಿನ ದಿವಸನೂ ಇರಬೇಕು. ಸೊ ಖಂಡಿತ ಸರ್ಕಾರ ಅಷ್ಟೇ ಕೊಡ್ತದೆ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ರೈಸ್ ಮಾಡ್ತದೆ. ನೋಡೋಣ, ಸರ್ಕಾರದ ಪರಮಾಧಿಕಾರಗಳಿದೆ, ಗೊತ್ತಾಯ್ತಲ್ಲ. ಎಲ್ಲ ಹಿಂದಿರಲಿಲ್ಲ, ಮಧ್ಯ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ತಂದು ಇದನ್ನೆಲ್ಲ ಈ ಥರದ್ದು ಮಾಡೋ ಕೆಲಸಗಳಾಗಿದೆ. ಸರ್ಕಾರ ಇವತ್ತಿನ ಫೈನಾನ್ಷಿಯಲ್ ಕಂಡೀಷನ್ ಮಾಡುತ್ತೆ, ತಪ್ಪು ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಬಟ್ ಅದನ್ನು ಕನ್ವಿನ್ಸ್ ಮಾಡೋ ಕೆಲಸ ಆಗಬೇಕಾಗ್ತದೆ. ಸೊ ಡಾಟಾ ಕಲೆಕ್ಟ್ ಮಾಡಿ ಅದಾದ್ಮೇಲೆ ಸಮ್ಮೇಳನಗಳ ಮೂಲಕ ಅವ್ರನ್ನ ಕಲಿಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ಮೇಲೆ ಸೊ ಅಲ್ಲಿಂದ ನಿಮ್ಗೆ ಇದರ ಒಂದು ಪ್ರಯತ್ನಗಳು ಸ್ಟಾರ್ಟ್ ಆಗುತ್ತೆ. ಸೊ ನಾನು ಕಲೆಕ್ಟ್ ಹೇಳೋದಿಷ್ಟೇ, ನಿಮ್ಮ ತಾಲೂಕಿನಲ್ಲಿ ಯಾರು ಜವಾಬ್ದಾರಿ ಇದ್ದಾರೆ, ಪ್ರತಿ ಆಫೀಸ್ಗಳಲ್ಲಿ ಸಿಂಪಲ್ ಆಗಿರುತ್ತೆ. ನೀವು ಬಹಳ ದೂರ ಏನಿರಲ್ಲ. ಈ ಆಫೀಸ್ಗೆ ಹೋಗಿ ಸಿಗುತ್ತೆ, ಎಲ್ ಆಫೀಸ್ಗೆ ಸಿಗುತ್ತೆ, ಇನ್ನು ಉಳಿದಿದ್ದು ಅಲ್ಲೇ ಇರುತ್ತೆ, ಡಾಟಾ ಸಿಗುತ್ತೆ. ಡಾಟಾ ಕಲೆಕ್ಟ್ ಆದ್ಮೇಲೆ ಬೆಂಗಳೂರಿನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಇನ್ನು ತಾಲೂಕು ಜಿಲ್ಲೆಯಲ್ಲಿ ತುಂಬಾ ಈಸಿ ಆಗ್ತದೆ. ಸೊ ಆ ಕೆಲಸವನ್ನು ಹಂಚ್ಕೊಂಡು ನೀವೇ ಪ್ಲಾನ್ ಮಾಡಿ ಅದನ್ನು ಫಸ್ಟ್ ಮಾಡಿ. ಯಾಕಂದ್ರೆ ಸರ್ಕಾರಕ್ಕೆ ನಾವು ಸೈಂಟಿಫಿಕ್ ಡಾಟಾ ಕೊಡಬೇಕು. ನಾನು ನೀವೇನು ಹೇಳಿದ್ರು, ನಾನು ಬಹಳ ಜನ ಬಂದು ಕೇಳಿದ್ರೆ ಇಷ್ಟ ಹೇಳಿದ್ವಿ, ಇಷ್ಟು ಕೊಟ್ಟರೆ ನಾವು ಮುಂದೆ ಸ್ಟೆಪ್ ಇರ್ತೀವಿ. ಅವ್ರು ಹೇಳಿದ್ರಲ್ಲ 5,000 10,000 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿ ನಾವು ಒಪ್ಕೊಬರ್ಬೇಕು. ಆಕ್ಚುಲಿ ಅಷ್ಟಾಗಲ್ಲ ಗೊತ್ತಲ್ಲ. ಕೆಲವು ಕ್ವಾಲಿಫೈಯಿಂಗ್ ಸರ್ವಿಸ್ ಕಡಿಮೆ ಇರ್ತದೆ, ಸೊ ಕಡಿಮೆ ಆಗ್ಬಿಡುತ್ತದೆ. ಡಿಸ್ಚಾರ್ಜ್ ಹೆಂಗೆ ಆನ್ ದಿ ಬೇಸಿಸ್ ಆಫ್ ಕ್ವಾಲಿಫೈಯಿಂಗ್ ಸರ್ವಿಸ್, ಅರ್ಹತಾದಾಯಕ ಸೇವೆ ಮೇಲೆ ಫಿಕ್ಸ್ ಆಗೋದು. ಸೊ ನಿಮ್ 35 ವರ್ಷ 33 ಆದ್ರೆ ಮ್ಯಾಕ್ಸಿಮಮ್ 10 ಅದು ಬೇರೆ, 20 ಆದ್ರೆ ಬೇರೆ. ಇದೆಲ್ಲ ನಮಗೆ ಡಾಟಾ ಬೇಕು, ಅದೆಲ್ಲ ಕ್ಯಾಡರ್ ವೈಸ್ ಇರ್ತದೆ. ಸೊ ಕ್ಲಾಸ್ 1 ಕ್ಲಾಸ್ 2 ABCD ಅದೆಲ್ಲ. ಸೊ ಇಷ್ಟನ್ನ ನೀವು ಸ್ವಲ್ಪ ಫ್ರೀ. ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕ ನಾನು ಅಶೋಕ್ ಎಂ ಸಜ್ಜನ್. ಈ ಮೂಲಕ ಹುಬ್ಬಳ್ಳಿ ನಗರದಿಂದ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಷಣ್ಮುಖಯ್ಯನವರು ಇವರೊಡಗೂಡಿ ನಾನು ಬೆಂಗಳೂರಿನಲ್ಲಿ ನಡೆಯುವ ದಿನಾಂಕ 18ರ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಕುರಿತಂತೆ ಒಂದಿಷ್ಟು ಪ್ರಮುಖ ಅಂಶಗಳನ್ನು ತಮಗೆ ಗೊತ್ತುಪಡಿಸುತ್ತಿದ್ದೇನೆ. ಸನ್ಮಾನ್ಯರೇ, 1/7/22ರಿಂದ 31/7/24 ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿ ಮತ್ತು ನೌಕರ ವರ್ಗದವರಿಗೆ ಇಲ್ಲಿಯವರೆಗೂ ಆಗಿರ್ತಕ್ಕಂಥ 7ನೇ ವೇತನ ಆಯೋಗದಲ್ಲಿ ಆಗಿರುವ ಆರ್ಥಿಕ ಹಾನಿಯ ಭರಿಸುವ ದಿಸೆಯಲ್ಲಿ ಸರ್ಕಾರದ ಗಮನ ಸೆಳೆಯುವ ದಿಸೆಯಲ್ಲಿ ನಾವು 10 ಹಲವು ಸರ್ಕಾರದ ಗಮನ ಸೆಳೆಯುವ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವಂತೆ ಈಗ ದಿನಾಂಕ 18ರ ಬೆಂಗಳೂರಿನಲ್ಲಿ ನಡೆಯುವ ಬೆಂಗಳೂರು ಚಲೋ ಕಾರ್ಯಕ್ರಮ ಕುರಿತಂತೆ ಇಂದು ಬೆಂಗಳೂರು ನಗರದ ನಮ್ಮ ರಾಜ್ಯ ಸಂಸ್ಥಾಪಕ ಸಂಚಾಲಕರು, ನಮ್ಮ ಸನ್ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ಅನಂತ್ ಪದ್ಮನಾಭ ಅವರು, ಯತೀಶ್ ಅವರು, ವೆಂಕಟೇಶ್ ಗೌಡ್ರು ಮತ್ತೆ ರಮೇಶ್ ಅವರು ಮುಂತಾದವರು ನಮ್ಮ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರಿಗೆ ಆಮಂತ್ರಣ ಪತ್ರವನ್ನು ಕೊಟ್ಟು ಮತ್ತು ಅವರಿಗೆ ಬರಲು ಹೇಳಿ ಅವರು 18ರ ಒಂದು ಬೆಂಗಳೂರು ನಮ್ಮ ಕಾರ್ಯಕ್ರಮಕ್ಕೆ ಬರಲು ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ CS ಷಡಕ್ಷರಿ ಅವರನ್ನು ಕೂಡ ಖುದ್ದಾಗಿ ಭೇಟಿಯಾಗಿ ಅವರಿಗೆ ದಿನಾಂಕ 18ರ ಸಭೆಗೆ ಬರಲು ಆಹ್ವಾನ ಕೊಟ್ಟಿದ್ದಾರೆ. ಅವರು ಕೂಡ ಮನಪೂರ್ವಕವಾಗಿ ನಾವು 2 ದಿನ ಮುಂಚೆ ನನಗೆ ಮರುನೆನಪಿಸಿ ನಾನು ಬರುತ್ತೇನೆ ಎಂದು ಒಪ್ಪಿಕೊಂಡಿದ್ದಾರೆ. ಸನ್ಮಾನ್ಯ ಶ್ರೀ ಎಲ್ ಭೈರಪ್ಪನವರು ಸಮಕ್ಷಮ ಭೇಟಿಯಾಗಲು ಸಿಕ್ಕಿಲ್ಲ, ಆದಾಗ್ಯೂ ಕೂಡ ಕಚೇರಿಯಲ್ಲಿ ಪತ್ರವನ್ನು ನೀಡಿ ನಾಳೆ ದಿವಸ ಅವರಿಗೆ ಒಂದು ಮನವಿ ಪತ್ರವನ್ನು ಖುದ್ದಾಗಿ ಸಲ್ಲಿಸಲಿದ್ದಾರೆ, ಆಮಂತ್ರಣ ಪತ್ರವನ್ನು. ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ನಗರದಲ್ಲಿರುವ ನಮ್ಮ AG ಆಫೀಸಿನಲ್ಲಿ ಹಿಂದೆ ನಾವು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಒಟ್ಟು ನಿವೃತ್ತ ನೌಕರರ 1/7/22ರಿಂದ 31/7/24 ಅವಧಿಯಲ್ಲಿ ಇದ್ದಂತಹ ನಿವೃತ್ತರ ನೌಕರರ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಕೇಳಿರುವಂತೆ ಅದನ್ನ ಇನ್ನು 3-4 ದಿನಗಳಲ್ಲಿ ನಾವು ಕೊಡುವುದಾಗಿ ಸಂಬಂಧಿಸಿದ ಅಧಿಕಾರಿಗಳು ಶ್ರೀಯುತ ಅನಂತ ಪದ್ಮನಾಭ ಅವರಿಗೆ ಖುದ್ದಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಷಣ್ಮುಖಯ್ಯನವರು ನಮ್ಮ ಸಾಮಾಜಿಕ ಹೋರಾಟಗಾರರು, ಕರ್ನಾಟಕ ಹೆಮ್ಮೆಯ ಸುಪುತ್ರರಲ್ಲಿ ಒಬ್ಬರಾದ ಸನ್ಮಾನ್ಯ ಶ್ರೀ ಬರಗೂರು ರಾಮಚಂದ್ರಪ್ಪನವರು ಕೂಡ ನಮ್ಮ ಸಭೆಗೆ ಆಗಮಿಸುತ್ತಿದ್ದಾರೆ ಎನ್ನುವ ಒಂದು ಸಂಗತಿಯನ್ನ ನಮಗೆ ತಿಳಿಯಪಡಿಸಿದ್ದಾರೆ. ಹೀಗಾಗಿ
ನಾವು ನೀವೆಲ್ಲ ನಮ್ಮ ಗಮನವನ್ನು ಬೆಂಗಳೂರು ಕಡೆ ಇರಿಸೋಣ. ನಮ್ಮ ನಡೆ ಬೆಂಗಳೂರಿನ ಕಡೆ, ನಮ್ಮ ಚಿತ್ತ ಬೆಂಗಳೂರು ಅಧಿಕಾರಿಗಳ ಮೇಲೆ ವಿಶ್ವಾಸವಿದೆ, ನಮ್ಮ ಉಭಯ ರಾಜ್ಯಾಧ್ಯಕ್ಷರ ಮೇಲೆ ವಿಶ್ವಾಸವಿದೆ. ನಮ್ಮ ಬೇಡಿಕೆ, ನಮ್ಮ ಹಕ್ಕು, ಸಮಾನ ವೇತನಕ್ಕೆ ಸಮಾನ ಕೆಲಸ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಷ್ಟು ಹಿಡ್ಕೊಂಡ 31/7/24 ಈ 25 ತಿಂಗಳ ಅವಧಿ ಒಳಗೆ ನಿವೃತ್ತಿ ಹೊಂದಿದಂತ ಎಲ್ಲಾ ನಿವೃತ್ತ ನೌಕರರಿಗೆ 6ನೇ ವೇತನ ಆಯೋಗದ ಅವಧಿ ಒಳಗೆ ಏನು DCRG ಕನ್ಸೆಷನ್ ಅದನ್ನು ನಾವೇನು ಮಾಡಬೇಕಾಗಿತ್ತು ಅಂದರೆ 7ನೇ ವೇತನ ಪ್ರಕಾರ ನಮ್ಗೆ ಕೊಡಬೇಕಂತೇಳಿ ನಾವು ನಮ್ಮ ಮನವಿ ಮಾಡ್ಕೊಳ್ತಾರೆ. ಅದಕ್ಕೆ AG ಆಫೀಸರ್ ನಿಮ್ಮ ಡ್ರಾಯಿಂಗ್ ಆಫೀಸರ್ಸ್ ಕಡೆದ ಈ 7ನೇ ವೇತನ ಪ್ರಕಾರ ಫಿಕ್ಸ್ಮೆಂಟ್ ಮಾಡ್ಕೊಂಡು ನಮ್ಮ ಕಳಿಸಿರಿ ಪಾರ್ಟ್ನರ್ ನಾವೇನು ಮಾಡ್ತೀವಿ, ಹೊಸ ಆದೇಶ ಮಾಡಿಕೊಂಡು ನಿಮ್ಗೆ ಹೊಸ ವೇತನವನ್ನು ಕೊಡ್ತೀವಿ ಅಂತ ವ್ಯವಸ್ಥೆ ಮಾಡ್ಕೊಂತ ಹೇಳ್ತಾರೆ. ಅದಕ್ಕೆ ಪ್ರತಿಯೊಬ್ಬರ ನಿಮ್ಮ DO ಆಫೀಸಿಗೆ ಹೋಗಿ ಇದನ್ನು ಮನವಿ ಕೊಡುತ್ತೆ ಹೇಳಿದಾಗ ನಾವು ಮನವಿ ಕೊಡಕ್ಕೆ ಬಂದಿರ್ತಾರೆ. ಅದಕ್ಕೆ ಈ ಮನವಿಯನ್ನು ಸ್ವೀಕರಿಸಿ ಇದರೊಳಗೆ ಲಿಸ್ಟ್ನಾಗ ಒಂದು ಸ್ವಲ್ಪ ಹೆಸರು ಬರ್ದೇವು, ಕೆಲವೊಂದು ಉಳಿದೇವು. ಆದರೆ ಆ ಅವಧಿಯೊಳಗೆ ಇರೋಂಥವ್ರಿಗೆ ಇಡೀ ಎಲ್ಲ ಎಡೆಡ್ ಆಯ್ತು, ಅನ್ಎಡೆಡ್ ಆಯ್ತು, ಅನ್ಎಡೆಡ್ ಇಲ್ಲ, ಎಡೆಡ್ ಆಯ್ತು, ಗೌರ್ಮೆಂಟ್ ಆಯ್ತು, ಇಷ್ಟೆಲ್ಲ ಏನು ಶಿಕ್ಷಕರೆಲ್ಲ ಇರ್ತಾರೆ ಎಲ್ಲರೂ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಿ ಅದನ್ನು ನೀವು ಆದಷ್ಟು ಬೇಗ AG ಆಫೀಸರ್ ಕಳಿಸಿದ್ರೆ ನಮ್ಮ ಮುಂದಿನ ಕೆಲಸಕ್ಕೆ ಅನುಕೂಲ ಆಗ್ತದೆ. ಇನ್ನು ಆದೇಶ ಯಾವಾಗ ಬರ್ತದೆ ನಮಗೂ ಗೊತ್ತಿಲ್ಲ. ಆದೇಶ ಬಂದ ತಕ್ಷಣ ಮಾತ್ರ ನೀವು ಕಾರ್ಯಪ್ರವೃತ್ತರಾಗ್ರಿ. ಅಲ್ಲಿ ತನಕ ನಾನು ನಿಮ್ಗೆ ಬರೀ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀನಿ, ಇದನ್ನು ನೀವು ಸ್ವೀಕಾರ ಮಾಡ್ಕೊಂಡು ನಮ್ಮೆಲ್ಲರಿಗೆ, ಯಾಕಂದ್ರೆ ಹಿರಿಯ ಜೀವಗಳಿದಾವೆ, ನಾವು ಪ್ರತಿ ಸಲ ಓಡಾಡಕ್ಕೆ ನಮಗೂ ಆಗಂಗಿಲ್ಲ. ಈಗ ಹೆಂಗಿರ್ತಾವ್ರೆ ಅಂದ್ರೆ ನೀವು ಆಫೀಸ್ನವರೇ, ಈಗ ಅದಕ್ಕೆ ನೀವು ನಮ್ಗೆ ಹೆಲ್ಪ್ ಮಾಡ್ರಿ ಅಂತೇಳಿ ತಮ್ಮಲ್ಲಿ ಕರ್ತವ್ಯ ಮಾಡ್ತೀವಿ. ನಮ್ಮ ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಮತ್ತು ನಿಮ್ಮೆಲ್ಲರಿಗೂ ಸದಾಕಾಲ ನಮ್ಮ ಭಾಗವಹಿಸಿದೆ ಎಲ್ಲ ನಿವೃತ್ತ ನೌಕರರು ನಿಮ್ಮ ಬೆಂಬಲಿಗೆ ನಾವು ಸದಾಕಾಲ ಇರ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ ನೀವೆಲ್ಲರೂ ಕೊಟ್ಟಿರೋದ್ರಿ. ಇದು ಸಾಕಷ್ಟು ಜನ ಮಾತಾಡಿದರು. ಆದ್ದರಿಂದ ಈ ಸಂಘಟನೆಗೆ ನಮ್ಮ ಜಿಲ್ಲೆಯ ಪರವಾಗಿ ನಾವು ಸಂಪೂರ್ಣ ಸಹಕಾರವನ್ನು ನೀಡುತ್ತೀವಿ ಅಂತ ಹೇಳಿ ನಾನು ಮಾತಾಡಲು ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈಗ ನಂತರ ಬೆಳಗಾವಿ ಜಿಲ್ಲೆಯಿಂದ ಪ್ರತಿನಿಧಿಗಳು ಮಾತಾಡಬೇಕಂತ ತಿಳ್ಕೊತಾ ಇದ್ದೀನಿ. ಪರಮ ಪೂಜ್ಯ ಸಿದ್ದಾರೂಢ ಅದ್ದಾರೂರಿಗೆ ಸಾವಿರ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ತಮ್ಮೆಲ್ಲರಿಗೂ ಈ ಸಭೆಗೆ ನಮಸ್ಕಾರ ಸಲ್ಲಿಸುತ್ತಾ ಬೆಳಗಾವಿ ಜಿಲ್ಲೆಯಿಂದ PB ಮಾರ್ಗಡ್ಕೊಪ್ಪಲ್ ರಿಟೈರ್ಡ್ ಟ್ರೈನಿಂಗ್ ಆಫೀಸರ್, ಗವರ್ಮೆಂಟ್ ಐಟಿಐ ಬೆಳಗಾವಿಯಿಂದ ರಿಟೈರ್ಡ್ ಆಗಿದ್ದೀನಿ. ನಾವೀಗ ನಿನ್ನೆ ಶಿಕ್ಷಣ ಸಚಿವರು ಬಂದರು ಬೆಳಗಾವಿಗೆ. ಆಗ ಮನವಿ ಕೊಡಕ್ ಹೋದಾಗ ಶ್ರೀ ವಿಠ್ಠಲ್ ಹಲಗೇಕರ್ MLA ಅವರು ಇದ್ರಲ್ಲಿ ಒಬ್ರು ರಿಟೈರ್ಡ್ ಇದು ಬರ್ತಾರ, ಅವರು ಇದೇ ಇದ್ರಲ್ಲಿ ರಿಟೈರ್ಡ್ ಆಗ್ಯಾರ ಅವರು. ಅದಕ್ಕೆ ಅವ್ರಿಗೆ ನಾವು ಮನವಿ ಮಾಡಿಕೊಂಡು ಮನವಿ ಖಾನಾಪುರ ಕೊಟ್ಟಾಗ ಅವ್ರು ಮನವಿ ಮಾಡ್ಕೊಂಡು ಹೋಗಿ ಆವಾಗ ನಾನು ಶಾಮಿಲ್ ಹಾಕಲು BJP MLA ನಾವು ವಿರೋಧ ಪಕ್ಷ ನಾಯಕರಿಗೆ ಹೇಳ್ತಾನು ಎಲ್ಲ ಪ್ರಯತ್ನ ಮಾಡ್ಕೊಂತ ಹೇಳಿದ್ದಾರೆ. ನಿನ್ನೆ ಅವ್ರಿಗೆ ಹೇಳಿದ್ರು ನಮಗೆ ಊಟ ಬಡಿಸ್ರಿ, ನೀವು ಪ್ರಸಾದ ತೋಡ್ರಿ, ಇವು 15-20 ಲಕ್ಷ ರೂಪಾಯಿ ಅಂದ್ರೆ ನಿಮ್ಗೆ ಭಾಳ ಅಲ್ಲ, ನಮಗೆ ಅದು ಭಾಳ ಆಗಿದೆ, ದಯವಿಟ್ಟು ಲಿಸ್ಟ್ ಮಾಡ್ಕೊಳ್ಬೇಕಂತ ಹೇಳಿ ನಾವು ನಿಮ್ಗೆ ಮನವಿ ಮಾಡ್ಕೊಂಡಾಗ ಇಲ್ಲಿ ಶಿಕ್ಷಣ ಸಚಿವರಿದ್ರಲ್ಲೇ ದಿನೇಶ್ ಗುಂಡೂರಾವ್ ಸಾಹೇಬ್ ಇದ್ರು, ಅವ್ರ ಎದುರಿಗೆ ಒಪ್ಕೊಂಡಿದ್ದಾರೆ. ಅವರ ಬೆಂಗಳೂರಿಗೆ ಬಂದಾಗ ನಾನು ತೆಗೆದಾಗ ಇದೊಂದು ಮಾತಾಡ್ತೀನಿ. ನೆಕ್ಸ್ಟ್ UGC ಸ್ಕೇಲ್ ಇದ್ದವ್ರು ಯಾರು ರಿಟೈರ್ಡ್ ಆಗಿರ್ತಾರೆ, UGC ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, UGC ಯಾರಾದ್ರೂ UGC ರಿಟೈರ್ಡ್ ಆಗೋರು ಇಲ್ಲ. UGCದಾಗ ಹೇಗಿದೆ ಸರ್, ಕೇಂದ್ರ ಸರ್ಕಾರದ್ದು 80% ರಾಜ್ಯ ಸರ್ಕಾರದ 20% ಇದೆ.